ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತಮ್ಮ ಅಭಿಮಾನಿಗಳಿಗೆ ಹೇಳ್ಕೊಟ್ಟಿರೋದು ಇಷ್ಟೇ 4 ಜನಕ್ಕೆ ಸಹಾಯ ಮಾಡಿ ಅವರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆದ್ರೆ ನೀವು ನಿಜವಾಗ್ಲೂ ನನ್ನ ಅಭಿಮಾನಿಗಳು ಅನ್ನುವಂತಹ ಒಂದು ಕೂಗನ್ನ ಕೊಟ್ಟಿದ್ರು. ಅದಕ್ಕೆ ಮೊನ್ನೆ ಅಷ್ಟೇ ಸಾಕ್ಷಿ ಏನಪ್ಪಾ ಅಂತಂದ್ರೆ ಅವರ ಹುಟ್ಟುಹಬ್ಬದಂದು ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿರುವಂತಹ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು. ಅದೇ ರೀತಿ ವಾಮನ ಮೂರೂಟ ನೂರೂಟ ಅದ್ರ ಜೊತೆಗೆ ಊರೂಟ ಅನ್ನುವಂತಹ ಒಂದು ವಿಭಿನ್ನವಾದಂತಹ ಕಾನ್ಸೆಪ್ಟ್ ಮೂಲಕ ದರ್ಶನ್ ಅವರ ಅಭಿಮಾನಿ ಆಗಿರುವಂತಹ ಜಗದೀಶ್ ಅವರು ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ನಾನು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್ ನಮಸ್ತೆ. ಈ ಒಂದು ಕಾನ್ಸೆಪ್ಟ್ ಬರೋದಕ್ಕೆ ಏನ್ ಕಾರಣ ಅಂತ? ನಾವು ದರ್ಶನ್ ಅವರ ಅಪ್ಪಟ ಅಭಿಮಾನಿ. ಅವ್ರು ಹೇಳ್ಕೊಟ್ಟಿರೋದು ಏನಂತ ಹೇಳಿದ್ರೆ, ನಮ್ಮಿಂದ 4 ಜನಕ್ಕೆ ಏನಾದ್ರು ಹೆಲ್ಪ್ ಆಗ್ಲಿ ಅಂತ. ಯಾರು ಹಸಿವಿನಿಂದ ಇದ್ದಾರೆ ಅಂತವ್ರಿಗೆ ನಾವು ಊಟ ಕೊಡಬೇಕು ಅನ್ನೋದೇ ಒಂದೇ ಒಂದು ಧ್ಯೇಯ ಇರೋದು. ಅದಕ್ಕೋಸ್ಕರ ನಾವು ಫಸ್ಟ್ 3 ಊಟ 100 ಊಟ ಊರೂಟ ಅಂತ ಸ್ಟಾರ್ಟ್ ಮಾಡಿ ಫಸ್ಟ್ 3 ಜನ ಕೊಟ್ಟು 100 ಜನ ಕೊಟ್ಟು ಊರಲ್ಲಿರೋರಿಗೆಲ್ಲ ಊಟ ಕೊಡೋಣ ಅಂತ ಎಲ್ಲರೂ ಸೇರಿ ಮಾಡ್ತಾ ಇದೀವಿ. ಎಷ್ಟು ದಿನಗಳಿಂದ ಆರಂಭವಾಗಿದೆ ಈ ಒಂದು ಅಭಿಯಾನ? ಅದ್ರ ಜೊತೆಗೆ ಎಷ್ಟು ಜನ ಒಂದು ಟೀಮ್ ಇದೆ ನಿಮ್ದು ಅಂತ? ಸರ್ ನಾವೊಂದು 40 ಜನ ಒಂದು ಟೀಮ್ ಇದ್ದೀವಿ. ದರ್ಶನ್ ಅವರ ಬರ್ತ್ಡೇ ದಿನನೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ಮಾಡಿ ಒಂದು ಆಫೀಸ್ ಮಾಡ್ಕೊಂಡು ಡೈಲಿ ಊಟ ಕೊಡ್ತಾ ಇದ್ದೀವಿ. ಎಲ್ಲಿ ಆಫೀಸ್ ಶುರು ಮಾಡ್ಕೊಂಡಿದ್ದೀರಾ? ಹಾಗೇನೆ ಎಲ್ಲೆಲ್ಲೆಲ್ಲ ನೀವು ಊಟವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀರಾ ಅಂತ? ಸರ್ ಈಗ ಪ್ರೆಸೆಂಟ್ ಆಗಿ ಬಂದ್ಬಿಟ್ಟು ಸುಂಕದಕಟ್ಟೆ ಚಂದನ ಬಡಾವಣೆಯಲ್ಲಿ ನಾವು ದರ್ಶನ್ ಅವರ ಹೆಸರಲ್ಲಿ ಒಂದು ಆಫೀಸ್ನ ಓಪನ್ ಮಾಡಿಕೊಂಡು ಟೀಮ್ MRK ಅವ್ರ ಕಡೆಯಿಂದ ಮತ್ತು ಊರೂಟ ಮೂರೂಟ ಕಡೆಯಿಂದ ಮಾಡ್ತಾ ಇದ್ದೀವಿ. ಸುಂಕದಕಟ್ಟೆಯಲ್ಲಿ ಇದೆ ಆಫೀಸ್ ಬಂದ್ಬಿಟ್ಟು ನಮ್ದು. ರಕ್ತದಾನ ಆಗಿರ್ಬೋದು, ಕಣ್ಣಿನ ದಾನ ಆಗಿರ್ಬೋದು, ಅಥವಾ ಹಲವು ಅಂಗಾಂಗ ದಾನಗಳನ್ನ ಮಾಡುವಂತದ್ದು ನೋಡ್ತೀವಿ. ನೀವು ಊಟವನ್ನೇ ಏನಕ್ಕೆ ಚೂಸ್ ಮಾಡ್ಕೊಂಡ್ರಿ? ಊಟವನ್ನ 4 ಜನರು ಕೊಡಬೇಕು ಅನ್ನುವಂತಹ ಕಾನ್ಸೆಪ್ಟ್ ಅನ್ನೇ ಏನಕ್ಕೆ ಚೂಸ್ ಮಾಡ್ಕೊಂಡ್ರಿ ಅಂತ? ಸರ್ ನಮ್ಮ ಬಾಸು ಯಾವಾಗ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು, ಯಾರ್ಯಾರು ನಿನ್ನೆ ಹಸ್ಕೊಂಡಿದ್ದಾರೆ ಇವತ್ತು ಎಲ್ಲರಿಗೂ ಊಟ ಸಿಗ್ಲಿ ಅದು ಅಂತ. ನಾವು ಡೈಲಿ ಅವ್ರಿಗೆ ಊಟ ಕೊಡೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಕೈಲಿ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನ ಕೊಡಬೇಕು ಅನ್ನೋದು ಒಂದೇ ಒಂದು ಇಷ್ಟ ಆಗಿ ನಮ್ಮ ಬಾಸ್ ಅವ್ರು ಹೇಳಿರೋದನ್ನ ಒಂದು ಸ್ಫೂರ್ತಿಯಾಗಿ ತಗೊಂಡು ಮಾಡ್ತಾ ಇದ್ದೀವಿ. ದರ್ಶನ್ ಅವ್ರು ಬರ್ತಾರೆ ಅನ್ನುವಂತಹ ಒಂದು ಪ್ರೀತಿಯಿಂದ ಇಷ್ಟು ಜನರು ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ಅಭಿಮಾನಿಗಳ ಪ್ರೀತಿಗೆ ಏನ್ ಹೇಳ್ತೀರಾ ಅಂತ? ಸರ್ ನಾವು ಅದಕ್ಕೋಸ್ಕರ ಅಂತ ಬಂದಿರೋದು. ಅವರು ನಮ್ಗೆಲ್ಲ ದೇವ್ರಿದಂಗೆ. ನಮ್ಮಲ್ಲಿ ಏನಿದ್ದಾರೆ ಒಂದು 40ರಿಂದ ಒಂದು 120 ಜನ ಇದ್ದಾರೆ. 40 ಜನ ಹುಡುಗರು ಡೈಲಿ ಬರ್ತಾರೆ. ಒಂದು 120 ಜನ ಟೀಮ್ ಇದ್ದೀವಿ. ಅಷ್ಟು ಜನ ಹುಡುಗರು ಇವತ್ತು ಬಂದಿದ್ದಾರೆ. ಡಿ ಬಾಸ್ನದ್ಕಿಂತ ನಮ್ಗೆ ಎಲ್ಲರೂ ದೇವ್ರು ಅಂತಾನೆ ನಮ್ಮ ಹುಡುಗರೆಲ್ಲ ಅನ್ಕೊಂಡಿರೋದು. ನಾವು ಕೂಡ ಅದೇ ತರ ಇದ್ದೀವಿ. ಸರ್ ಈಗ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ಒಂದಷ್ಟು ಜನ ಅಭಿಮಾನಿಗಳು ನಿಮ್ ತರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಇನ್ನೊಂದಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ದರ್ಶನ್ ಅವರ ಫೋಟೋಗಳನ್ನ ಯೂಸ್ ಮಾಡ್ಕೊಂಡು ಅವರ ಹೆಸರಿಗೆ ಒಂದು ಏನೇನೋ ಮಾತಾಡುವಂತದ್ದಾಗಿರ್ಬೋದು, ಕಳಂಕವನ್ನ ಬರ್ತದೆ. ಅಂದ್ರೆ ಎಲ್ಲರೂ ಅಂತ ನಾನು ಹೇಳ್ತಿಲ್ಲ, ಮೊದಲನೇ ಮೆನ್ಷನ್ ಮಾಡ್ತಾ ಇದ್ದೀನಿ. ಒಂದಷ್ಟು ಜನ ಅಂಧಾಭಿಮಾನಿಗಳು ಮಾಡುವಂತದ್ದಿಂದ ದರ್ಶನ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಕೆಟ್ಟ ಹೆಸರು ಬರ್ತಿದೆ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್. ಅದಕ್ಕೆ ನೀವು ಏನ್ ಹೇಳ್ತೀರಾ? ಬಿಕಾಸ್ ಯಾಕಂದ್ರೆ ಈ ತರ ಮಾಡಿದ್ರೆ ಯಾರೂ ನಿಮ್ ತಪ್ಪಿಡಿಯಲ್ಲ. ಸರ್ ಈಗ ಏನ್ ಗೊತ್ತಾ, ಈಗ ಯಾರೋ ಒಬ್ರು ಬಂದ್ ಮಾಡ್ತಾರೆ. ಈಗ ನಮಗೂ ಕೂಡ ಮಾಡ್ಬೇಕು ಅಂತ ಅನ್ಸುತ್ತೆ. ಈಗ ನಮ್ಮ ದೇವ್ರ ಬಗ್ಗೆ ಬೇರೆಯವ್ರು ಮಾತಾಡ್ತಾವ್ರೆ ಅಂದಾಗ ನಾವು ಸ್ಪಾರ್ಕ್ ಆಗ್ಬೇಕಲ್ವಾ. ಈಗ ನಮಗೂ ಕೂಡ ಯಾರೋ ಒಬ್ರು ನಿಂತ್ಕೊಂಡು ಡಿ ಬಾಸ್ ಆ ತರ ಈ ತರ ಕೆಟ್ಟದಾಗ ಮಾತಾಡಿದ್ರು. ನಾವು ಕೂಡ ಮಾತಾಡ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವಂತೂ ನಮ್ಮ ಬಾಸ್ ಬಗ್ಗೆ ಯಾರು ಕೆಟ್ಟದ್ದ ಮಾತಾಡ್ತಾರೆ ಅವ್ರಿಗೆ ನಾವು ಕೆಟ್ಟದ್ದ ಮಾಡ್ತೀವಿ, ಕೆಟ್ಟದ ಬಗ್ಗೆನೂ ಹೇಳ್ತೀವಿ. ಅದ್ರ ಜೊತೆಗೆ ನಮ್ಮ ಬಾಸ್ ಹೇಳ್ಕೊಟ್ಟಿರೋದೇನಂತ ಹೇಳಿದ್ರೆ ಒಳ್ಳೇದನ್ನ ಮಾಡಿ ಅಂತ. ಅದಕ್ಕೋಸ್ಕರ ಇದನ್ನೇ ಬರ್ಬಿಟ್ಟಿದ್ವಿ. ನಿಮ್ಮ ಸುತ್ತಮುತ್ತಲು ಯಾರೇ ಹಸ್ಕೊಂಡಿದ್ರು ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅಂತ. ಯಾರೋ ಅಂಧ ಅಭಿಮಾನಿ ನಾವು ಅಂಧ ಅಭಿಮಾನಿಗಳೇ, ಬಟ್ ಅನ್ನ ಹಾಕ್ತೀವಿ. ನಾವು ನಮ್ಮ ಬಾಸ್ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡ್ಲಿ, ಕೀಳಾಗಿ ಮಾತಾಡ್ಲಿ, ನಾವು ವಾಪಸ್ ಕೊಡ್ತೀವಿ, ಕೌಂಟ್ರ್ ಕೊಡ್ತೀವಿ. ಸುಮ್ಮನೆ ಕೂತ್ಕೊಂಡು ನಾವು ಒಳ್ಳೇದು ಮಾಡ್ತೀವಿ, ಒಳ್ಳೆಯವ್ರಿಗೂ ಒಳ್ಳೇದು ಬಯಸೋಣ, ಕೆಟ್ಟದ್ದು ಬಯಸೋಣ, ದೇವರನ್ನ ನಮ್ಗಿಲ್ಲ ಸರ್. ಅದು ನಮ್ಗೇನಂದ್ರೆ ಅವ್ರ ಬಗ್ಗೆ ಯಾರು ಬೈಬಾರ್ದು ಅಷ್ಟೇ ನಾನು ಹೇಳೋದು. ನಾನು ಏನಕ್ಕೆ ಕೇಳಿದೆ ಅಂತಂದ್ರೆ, ಈ ಕ್ವಶನ್ ನಿಮ್ಮ ಗಮನಕ್ಕೆ ಹೊಂದಿರ್ಲಿ. ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿಕೊಂಡೆ ಎಲ್ಲ ಒಂದ್ ಕಡೆ ಅವ್ರಿಗೆ ಕಳಂಕವನ್ನ ತಂದ್ರೆ, ಬಿಕಾಸ್ ಅದ್ರ ನಿಜವಾದ ಅಭಿಮಾನಕ್ಕೆ ಒಂದು ಪ್ರೀತಿ ಆಗಿರ್ಬೋದು, ಆ ವ್ಯಾಲ್ಯೂ ಅನ್ನೋ ಸಿಗಲ್ವಲ್ಲ. ಬಿಕಾಸ್ ಯಾಕಂತಂದ್ರೆ ಇವಾಗ ನಾನು ನಿಮ್ಮನ್ನ ಇಷ್ಟಪಡ್ತೀನಿ ಅಂತ ನಿಮ್ಮಲ್ಲಿ ಒಂದು ವ್ಯಾಲ್ಯೂಯಬಲ್ ಅನ್ನೋ ಗುಣಗಳಿರುತ್ತೆ. ಆ ಗುಣಗಳು ಎಲ್ಲೋ ಒಂದ್ ಕಡೆ ಕಳ್ಕೊಂತೀವಲ್ಲ ಅಂತ. ಸರ್ ಈಗ ಎಲ್ಲರಿಗೂ ಬುದ್ಧಿವಾದ ಹೇಳಕ್ಕಾಗಲ್ಲ. ನಾನೇ ಒಂದು 4 ತಪ್ಪು ಮಾಡಿರ್ತೀನಿ, ಬಟ್ ನಾವು 4 ತಪ್ಪು ಮಾಡಿದಾಗ ಒಂದು ಒಳ್ಳೇದಾರು ಮಾಡೋಣ ಅಂತ. ಬೇರೆಯವರೆಲ್ಲ ಹೇಳ್ತಾರೆ, ಈಗ ಎಲ್ಲರಿಗೂ ಹೇಳೋಷ್ಟು ಬುದ್ಧಿವಾದ ಆಗಲ್ಲ. ಎಲ್ಲರ ಅಭಿಮಾನಿಗಳು ಕೆಟ್ಟದ್ದು ಮಾಡ್ತಾ ಇದಾರೆ. ಅದ್ರಲ್ಲಿ ಭಾಷೆ ಹೇಳ್ಕೊಂಡು ಕೆಟ್ಟದನ್ನ ಮಾಡದೇ ಇರ್ಬೋದು ಸೆಕೆಂಡ್ರಿ, ಬಟ್ ಒಳ್ಳೇದನ್ನ ಮಾಡ್ತೀವಿ ನಾವು ಅಂತ. ಬಟ್ ಅದೇ ನಾವು ದರ್ಶನ್ ಅಭಿಮಾನಿಗಳು ಅನ್ನ ಕಿತ್ಕೊಳ್ಳೋರಲ್ಲ, ಅಂಧ ಅಭಿಮಾನಿಗಳಲ್ಲ, ಅನ್ನ ಹಾಕೋ ಅಭಿಮಾನಿಗಳು. ಇದೊಂದೇ ನಾವು ಅನ್ಕೊಂಡಿರೋದು. ನಾವು ಸುಳ್ಳು ಹೇಳ್ತಾ ಇಲ್ಲ. ನೀವು ಯಾವಾಗಾದ್ರೂ ಬಂದು ನಾವು ಆಫೀಸ್ ಇದೆ, ಸುಂಕದಕಟ್ಟೆಯಲ್ಲಿ ಇದೆ, ಬಂದು ನೋಡಿ. ನಾವು ಅವರು ಕೊಡೋದು ಇವರು ಕೊಡೋದು ಇಲ್ಲ, ಬೇರೆಯವರು ಆ ಥರ ಈ ಥರ ಇಲ್ಲ, ಎಲ್ಲರಿಗೂ ಕೊಡ್ತಾ ಇದೀವಿ. ನಮ್ಮ ಭಾಷೆಯಲ್ಲಿ ಕೊಟ್ಟಿರೋದು ಎಲ್ಲರಿಗೂ ಒಂದೇನೆ. ಹಂಗಂತ ನಮ್ಮ ಭಾಷೆ ಬಗ್ಗೆ ಯಾರು ಕೆಟ್ಟದ್ದು ಹೇಳ್ಬಾರ್ದು. ಕೆಟ್ಟದ್ದು ಹೇಳಿದ್ರೆ ನಾವು ಕೆಟ್ಟದ್ನೇ ಮಾಡ್ತೀವಿ ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಿದ್ರ. ಇದೇ ತರನೇ ಮಾಡಿ 4 ಜನಕ್ಕೆ ಹಸಿವನ್ನ ತೀರಿಸಿದ್ರೆ ಅನ್ನಪೂರ್ಣೇಶ್ವರಿ ಸದಾ ನಿಮ್ ಜೊತೆ ಇರ್ತಾರೆ. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್ ನಿಮ್ಮಂತವ್ರು ಸಪೋರ್ಟ್ ಇರಬೇಕು. ಈಗ ಎಲ್ಲೋ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ನೀವು ಕರೆದು ಈ ತರ ಮಾಡ್ಬೇಕಾದ್ರೆ ನೋಡಿ, ಯಾರೋ ಹುಚ್ಚಾಟ ಆಡ್ತಿರೋರ್ನ ಬಿಟ್ಟು ಈ ತರ ಮಾಡ್ತಿದ್ರ ನೀವು ಗುರುತಿಸಿದೀರಾ.
ನನಗಂತೂ ತುಂಬಾ ಖುಷಿ ಆಯ್ತು. ಇದಿಷ್ಟು ದರ್ಶನ್ ಅವರ ಹೆಸರಲ್ಲಿ 4 ಜನರಿಗೆ ಅನ್ನವನ್ನ ಉಣಬಡಿಸಿರುವಂತಹ ಪಕ್ಕ ಅಭಿಮಾನಿಯ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.